ಹಾಯ್ ಆಲ್, ನಾನು ಚಿಕ್ ಪೀಸ್ನ ಯೂಸ್ ಮಾಡಿಕೊಂಡು ನ್ಯೂಟೆಲ್ಲ ಮಾಡೋಣ ಮಕ್ಳಿಗೆ ಕೊಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡು ಖರ್ಜೂರ, ಬೆಣ್ಣೆ, ಕೋಕೋ ಪೌಡರು, ಹಾಗೆ ಬೇಯಿಸ್ಕೊಂಡಿರೋಂಥ ಚಿಕ್ ಪೀಸು ಮತ್ತು ಬೆಲ್ಲ ಇಷ್ಟನ್ನು ಯೂಸ್ ಮಾಡಿ ನಾನು ರೆಡಿ ಮಾಡಿಕೊಂಡೆ. ಸೊ ಇದು ಮಾಡೋದಂತೂ ತುಂಬಾನೇ ಬೇಯಿಸ್ಕೊಂಡಿರೋಂಥ ಚಿಕ್ ಪೀಸ್ಗೆ ಇದಿಷ್ಟನ್ನು ಹಾಕಿ ನಾವು ನೀಟಾಗಿ ಗ್ರೈಂಡ್ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಎಕ್ಸ್ಟ್ರಾ ನಾವು ಏನಂದರೆ ಒಂದು 3 ಸ್ಪೂನ್ ಅಷ್ಟು ತುಪ್ಪನ ಹಾಕೋಬಹುದು, ಇಲ್ಲ ಅಂದರೆ ಬೆಣ್ಣೆ ಕೂಡ ನಾವು ಆ್ಯಡ್ ಮಾಡ್ಕೋಬಹುದು. ಆಗ ಸೇಮ್ ಟು ಸೇಮ್ ನಮಗೆ ನ್ಯೂಟೆಲ್ಲ ಹೇಗೆ ಸಿಗುತ್ತೆ ಹಾಗೆ ಆಗುತ್ತೆ. ಸೊ ಮಕ್ಕಳಿಗೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಾಗೆ ನಾನು ಸಂಜೆ ಅಡಿಗೆಗೆ ಬದನೆಕಾಯಿನ ಕಾಯಿಗೊಜ್ಜನ್ನ ರೆಡಿ ಮಾಡ್ಕೊಂಡಿದ್ದೆ. ಎಲ್ಲ ಬದನೆಕಾಯಿನೂ ನೀಟಾಗಿ ಸ್ಟವ್ ಮೇಲೆ ಇಟ್ಟು ಈ ರೀತಿ ಸುಟ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾವು ಸುಡೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ನಾವು ಸುಟ್ಟಿರುವಂತ ಎಲ್ಲ ಮೇಲ್ಗಡೆ ಇರುವಂತ ಸಿಪ್ಪೆನ ನೀಟಾಗಿ ತೆಗೆದಿಟ್ಕೊಬೇಕು. ಹಾಗೆ ಈರುಳ್ಳಿ, ಟೊಮ್ಯಾಟೊ ಮತ್ತೆ ಹಸಿಮೆಣಸಿನಕಾಯಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಸೇರಿಸಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡೋದಾದ್ಮೇಲೆ ನಾವು ಏನು ಬದನೆಕಾಯಿನ ಸುಟ್ಕೊಂಡು ಇಟ್ಕೊಂಡಿದ್ವಿ ಅದನ್ನು ಕೂಡ ನಾವು ನೀಟಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಸೊ ಇದಿಷ್ಟನ್ನು ನೀಟಾಗಿ ನಾವು ಕಲಸಿದ್ರೆ ಆಯಿತು, ನಮಗೆ ಕೈಗೊಜ್ಜು ರೆಡಿ ಆಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ.